ಜೈ ಕಿಸಾನ್ ಡೇ 5th ವಿಡಿಯೋ ಸ್ಟಾರ್ಟ್ ಆಗಿದೆ ನೋಡಬಹುದು. ಈ ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಇವತ್ತು ಏನೇನು ತಯಾರಿ ನಡೀತಾ ಇದೆ, ಏನೇನು ಅಡುಗೆಯನ್ನು ಮಾಡ್ತಾ ಇದ್ದೀವಿ, ಶಾಪಿಂಗ್ ಏನಾಯಿತು, ಹಾಗೆ ಡೆಕೋರೇಷನ್ ಐಟಮ್ಸ್ ಎಲ್ಲ ರೆಡಿ ಆಯ್ತಾ ಇಲ್ಲ ಎಲ್ಲನೂ ಕೂಡ ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನಾನು ಬಂದ ತಕ್ಷಣಕ್ಕೆ ಎಲ್ಲ ಚಟ್ನಿ ಪುಡಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಶೇಂಗಾ ಕೂಡ ಫ್ರೈ ಆಗಿದೆ. ಅಗಸೆ ಚಟ್ನಿ ಪುಡಿಯನ್ನು ಮೊದಲು ರೆಡಿ ಮಾಡ್ತಾ ಇದ್ದೀವಿ. ಹಾಗೆ ಅದಾದ ನಂತರ ಶೇಂಗಾ ಚಟ್ನಿ ಪುಡಿ ಕೂಡ ರೆಡಿ ಮಾಡ್ಕೊಳ್ತೀವಿ. ಹಾಗೆ ಇಲ್ಲಿ ಒಂದು ಕಡೆ ಮಾದಲಿ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ನೋಡ್ಬೋದು. ಒಂದೊಂದೇ ಕೆಲಸಗಳನ್ನು ತುಂಬಾ ಫಾಸ್ಟಾಗಿ ನಡೀತಾ ಇದೆ. ಹಾಗೆ ಇಲ್ಲಿ ಸ್ವಲ್ಪ ಚಪಾತಿಗಳು ರೆಡಿಯಾಗಿದೆ ನೋಡ್ಬೋದು. ಈ ಥರ ಸ್ವಲ್ಪ ಸಣ್ಣ ಚೂರುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಮಿಕ್ಸಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡಿದ್ದೀವಿ. ಹಾಗೆ ಇಲ್ಲಿ ಜೋಳದ ಬಾನಕ್ಕೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ತುಂಬಾ ಬೆಂಕಿಯನ್ನು ಉಳಿದಿತ್ತು. ನಾನು ಗೆಣಸನ್ನು ತೊಗೊಂಡು ಬಂದಿದ್ದೆ. ತುಂಬ ದೊಡ್ಡ ದೊಡ್ಡ ಗೆಣಸುಗಳಿರೋದ್ರಿಂದ ಒಲೆಯಲ್ಲಿ ಈ ಥರ ಹಾಕಿ ಇಟ್ಟಿದ್ದೀನಿ. ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಸಣ್ಣದಾಗಿದ್ದರೆ ಕುಕ್ಕರಲ್ಲಿ ಹಾಕಿ ಇಡ್ಬೋದು. ಹಾಗೆ ಇಲ್ಲಿ ಮೇಕಪ್ ಟ್ರಾಲಿ ಬ್ಯಾಗ್ ಕೂಡ ಬಂದಿದೆ ನಮ್ಮ ಮಿಂಚಿ ಸಲುವಾಗಿ. ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಅಂದ್ಬಿಟ್ಟು. ಅವಳು ನೋಡಿದ್ರಂತೂ ತುಂಬಾ ಖುಷಿ ಆಗ್ತಾಳೆ. ಅದಾದ ನಂತರ ಇಲ್ಲಿ ನಮ್ಮ ಪೂಜೆನ ಶಾಪಿಂಗ್ ಇನ್ನೂ ಕೂಡ ಮುಗೀತಾ ಇಲ್ಲ. ಒಂದೊಂದೇ ತೊಗೊಂಡು ಬರೋದು ಆಗ್ತಾಯಿದೆ. ನಾನೇ ನಗ್ತಾ ಇದ್ದೆ, ಇನ್ನೂ ಫಂಕ್ಷನ್ ದಿವಸ ಕೂಡ ಹೋಗಿ ಬರ್ತೀಯ ಅಂತ ಅಂದ್ಬಿಟ್ಟು. ಅದಾದ ನಂತರ ಅಂದರೆ ಹೆಣ್ಮಕ್ಳಂದರೆ ಇದೇ ಥರ ಅಲ್ವಾ. ಹಾಗೆ ಇಲ್ಲಿ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಬಳೆಗಳು ಹಾಗೆ ಕೊರಳಲ್ಲಿ ಹಾಕೊಳ್ಳುವ ಸರಗಳನ್ನು ಹಾಕಿ ಇಡೋದಕ್ಕೆ ಈ ಥರ ತಗೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಪ್ರಶಾಂತ್ ಕೂಡ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾನೆ. ಇಲ್ಲಿ ಕೊಬ್ಬರಿ ತುರಿಯನ್ನು ರೆಡಿ ಮಾಡ್ತಾ ಇದ್ದೇನೆ ಮಾದಲಿಗೆ ಹಾಕೋದಕ್ಕೆ. ಹಾಗೆ ಇಲ್ಲಿ ಗೆಣಸು ಕೂಡ ರೆಡಿಯಾಗಿದೆ. ನೀವು ಗೆಣಸನ್ನು ಯಾವ ಥರ ತಿಂತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ. ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿತ್ತು. ಅದಾದ ನಂತರ ಇಲ್ಲಿ ಮಾದಲಿ ಕೂಡ ರೆಡಿಯಾಗಿದೆ ನೋಡ್ಬೋದು. ಟೇಸ್ಟ್ ನೋಡ್ತಾ ಇದ್ದೀವಿ. ಟೇಸ್ಟ್ ಅಂತೂ ತುಂಬಾ ಸೂಪರಾಗಿತ್ತು. ಅದಾದ ನಂತರ ಮಾದಲಿನ ಒಂದು ಡಬ್ಬಿಗೆ ಹಾಕಿ ಅದನ್ನು ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಹಿರಿಯ ಅಳಿಯಂದರು ಬಂದಿದ್ದರು. ಎಲ್ಲ ಅಡುಗೆಯ ಟೇಸ್ಟ್ಗಳನ್ನು ನೋಡಿದ್ದಾರೆ. ಹಾಗೆ ಇಲ್ಲಿ ಪಲ್ಲವಿ ಬ್ಲೌಸ್ ಕೂಡ ಇನ್ನೂ ರೆಡಿ ಮಾಡ್ತಾ ಇದ್ವಿ. ಇನ್ನೂ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದು ಲಾಸ್ಟ್. ಹಾಗಾಗಿ ಆ ಥರ ರೆಡಿ ಮಾಡ್ತಾ ಇದ್ವಿ. ಸ್ವಲ್ಪ ಸ್ಲೀವ್ಸ್ಗೆ ಹ್ಯಾಂಗಿಂಗನ್ನು ಹಾಕ್ತಾ ಇದ್ದಾರೆ. ಮಿಂಚಿ ಬ್ಲೌಸ್ ಕೂಡ ನೋಡ್ಬೋದು ರೆಡಿಯಾಗಿದೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಹ್ಯಾಂಗಿಂಗ್ಸ್ ಕೂಡ ರೆಡಿಯಾಗಿದೆ. ಸೂಪರಾಗಿ ಬ್ಲೌಸು ಫುಲ್ಲು ರೆಡಿಯಾಗಿದೆ. ಮತ್ತು ಶಾರ್ಟ್ ಮೂಲಕ ಕೂಡ ನಾನು ಫುಲ್ ಬ್ಲೌಸನ್ನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನಮ್ಮ ಸೋನು ಪಲ್ಲುಗೆ ಏನು ಹುಟ್ಟುತ್ತೆ ನೋಡೋಣ ಪಲ್ಲವಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿದರೆ ಚೆಕ್ ಮಾಡಿದ್ರೆ ರಾಧಾ ಬಂದಿದ್ದಾಳೆ. ನೋಡೋಣ ಯಾವ ಮಗು ಆಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಚೆಕ್ ಮಾಡೋದಷ್ಟೇ. ಫಸ್ಟ್ ಮಗು, ಯಾವ ಮಗು ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇಲ್ಲಿ ಎಲ್ಲ ಡೆಕೋರೇಷನ್ ಐಟಮ್ಸ್ ಕೂಡ ಒಂದೊಂದೇ ಪ್ಯಾಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರುವಾಗ ಮಗ ಬಿದ್ದೋಗಿದ್ದಾನೆ ಅಂತಂದ್ಬಿಟ್ಟು ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ಸ್ಟಿಕ್ ಮಾಡ್ತಾ ಇದ್ದಾರೆ. ಮಗಳು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾಳೆ. ಹಾಗೆ ಇಲ್ಲಿ ನಮ್ಮ ಅತ್ತಿಗೆ ಕೂಡ ಅವಾಗೆ ಬಂದು ನಮ್ಮ ಅಕ್ಕನ ಬ್ಲೌಸು ಇವತ್ತು ರೆಡಿಯಾಗಿದೆ. ಅವಳೇ ಸ್ಟಿಚ್ ಮಾಡ್ಕೊಂಡಿದ್ದಾಳೆ. ಅದನ್ನು ಹುಕ್ ಹಚ್ಚೋದು ಅದೆಲ್ಲ ಉಳಿದಿತ್ತು. ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲ ಚಟ್ನಿ ಪುಡಿಗಳನ್ನು ಕೂಡ ಒಂದು ಬಾಕ್ಸ್ನಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ನಮ್ಮ ಜ್ಯೋತಕ್ಕ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಅವರಂತೂ ಸ್ವಲ್ಪ ಹೊತ್ತು ಕೂಡ ಕೂತ್ಕೊಳ್ಳೋದಿಲ್ಲ. ಎಲ್ಲ ಕೆಲಸಗಳನ್ನು ಫಾಸ್ಟಾಗಿ ಮುಗಿಸಿ ಬಿಡ್ತಾರೆ. ಇಲ್ಲಿ ಚಟ್ನಿ ಪುಡಿಗಳು ಎಲ್ಲ ರೆಡಿ ಮಾಡಿದ್ರು. ಇಲ್ಲಿ ಸಜ್ಜೆ ರೊಟ್ಟಿ ಕೂಡ ಬಂದಿದೆ ನೋಡ್ಬೋದು. ಸಜ್ಜೆ ರೊಟ್ಟಿ ಒಂದು ನಾವು ಮನೆಯಲ್ಲಿ ಮಾಡಿರಲಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರ ನಮ್ಮ ಮೆಹಂದಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ನಮ್ಮ ಜ್ಯೋತಕ ಹಚ್ಚಿದ್ರೇ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು. ಯಾರ ಹತ್ರ ನಾನು ಮೆಹಂದಿ ಹಚ್ಕೊಂಡಿದ್ರು ನನಗೆ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಹಾಗಾಗಿ ಇಲ್ಲಿ ಹಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಜೋಳದ ಪಾನಕ ಕೂಡ ಇಟ್ಟಿದ್ದಾರೆ. ರಾತ್ರಿನೇ ಆಗಿತ್ತು. ಹಾಗೆ ನಮ್ಮ ತಾಯಿಯವರಿಗೂ ಕೂಡ ನಮ್ಮ ಅತ್ತಿಗೆ ಇಲ್ಲಿ ಮೆಹಂದಿಯನ್ನು ಹಾಕ್ತಾ ಇದ್ದಾರೆ ನೋಡ್ಬೋದು. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಮೆಹಂದಿಯನ್ನು ಹಚ್ಕೊಂಡಿದ್ದೀವಲ್ವ, ಯಾರೂ ಕೂಡ ಫ್ರೀ ಆಗಿಲ್ಲ. ಹಾಗಾಗಿ ಇಲ್ಲಿ ಪ್ರಶಾಂತ್ ಸ್ವಲ್ಪ ಒಲೆಯಲ್ಲಿ ಬೆಂಕಿಯನ್ನು ಹಾಕ್ತಾ ಇದ್ದಾನೆ ನೋಡ್ಬೋದು. ಎಲ್ಲ ಕೆಲಸ ಕೂಡ ತುಂಬಾ ಸಪೋರ್ಟಿವ್ ಆಗಿ ಹಾಗೆ ಈಸಿಯಾಗಿ ಎಲ್ಲ ಕೆಲಸ ಕೂಡ ಮುಗಿತಾ ಇದೆ ನೋಡ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.